ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿನಿಯ ಅನುಮಾನಾಸ್ಪದ ಸಾವಿನ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಕಾರಣ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಬೇರೆ. ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ಯುವತಿ ಹರ್ಷಿತಾಳ ಸಾವಾಗಿದೆ. ಇದು ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಚಂದಾಪುರ ಸಮೀಪದ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಹರ್ಷಿತಾ ಅವರು ಮಾಡ್ತಾ ಇದ್ರು. ಹರ್ಷಿತಾ ಸಾವನ್ನ ಖಂಡಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಈಗ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಕಾಲೇಜ್ ಒಳಗೂ ಕೂಡ ಪ್ರತಿಭಟನೆ ಆಗ್ತಾ ಇದೆ, ಕಾಲೇಜ್ನ ಹೊರಗೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ನ್ಯಾಯ ಬೇಕು ನಮಗೆ ಅನ್ನುವಂತಹ ಘೋಷವಾಕ್ಯಗಳನ್ನು ಮೊಳಗಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಪ್ರಮುಖವಾಗಿ ಹರ್ಷಿತಾ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅನ್ನೋದು ವಿದ್ಯಾರ್ಥಿಗಳ ಪ್ರತಿಪಾದನೆ ಆಗ್ತಾ ಇದೆ. ಹಾಗೂ ನ್ಯಾಯ ಸಿಗೋ ತನಕ ನಾವು ಜಾಗದಿಂದ ಕದಲಲ್ಲ ಅಂತ ಹೇಳಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದು ಅಲ್ಲೇ ಸ್ಥಳದಲ್ಲೇ ಧರಣಿ ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ವಿದ್ಯಾರ್ಥಿಯ ಸಾವಿನ ಬಗ್ಗೆ ಯಾಕೆ ಅನುಮಾನ ಇದೆ ಮತ್ತು ಈ ಹರ್ಷಿತಾಳ ಹಿನ್ನೆಲೆ ಏನು? ಇಷ್ಟು ದೊಡ್ಡ ಮಟ್ಟಿಗೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಏನೇನು ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು ಅಂತ? ಖಂಡಿತ ಮಮತಾ, ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬಳು ರಾತ್ರಿ 10 ಗಂಟೆ ಸಮಯದಲ್ಲಿ ನೇಣಿಗೆ ಶರಣಾಗಿರುವಂತದ್ದು. ಜೊತೆಗೆ ರೂಮ್ ನಲ್ಲೇ ಒಬ್ಳೇ ಇದ್ಲು, ಹಾಗಾಗಿ ರೂಮ್ ನಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಆ ಸಮಯದಲ್ಲಿ ಅವರ ಸ್ನೇಹಿತರು ಏನು ಆ ಹಾಸ್ಟೆಲ್ ಅಲ್ಲಿ ಇದ್ರು ಹೆಣ್ಮಕ್ಳು, ಆ ಹಾಸ್ಟೆಲ್ ಇದ್ದಂತ ಹೆಣ್ಮಕ್ಳು ಕೂಡ್ಲೆ ಹೋಗಿ ಆ ವಿಂಡೋ ಮುಖಾಂತರ ನೋಡಿ ಆಕೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಕಾಲೇಜ್ ನಲ್ಲಿ ಯಾವುದೇ ಒಂದು ಆಂಬುಲೆನ್ಸ್ ಇರಲ್ಲ, ವಾರ್ಡನ್ ಸಹ ಇರಲ್ಲ. ಆಕೆಯನ್ನ ರಕ್ಷಣೆ ಮಾಡಿದಾಗ ನೇರವಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ರೆ ಅದಕ್ಕೆ ಬದುಕ್ತಾ ಇದ್ಲು ಅಂತೇಳಿ ಏನು ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡ್ತಾ ಇರೋದು. ಇನ್ನು ಇಂಜಿನಿಯರಿಂಗ್ ಓದ್ತಿದ್ದಂತ ಹರ್ಷಿತಾ ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಆಗಿರುವಂತದ್ದು. ಕಳೆದ 1 ವರ್ಷದಲ್ಲಿ ಅಷ್ಟೇ ಏನು ಇಂಜಿನಿಯರಿಂಗ್ಗೆ ಸೇರ್ಕೊಂಡಿದ್ದಾಳೆ. ಹಾಗಾಗಿ ಇಲ್ಲಿ ಇದ್ದಂತಹ ಹಾಸ್ಟೆಲ್ ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ, ಜೊತೆಗೆ ವಾರ್ಡನ್ ಇಲ್ಲ ಮತ್ತು ಸಂಬಂಧಪಟ್ಟಂತ ಆಡಳಿತ ಮಂಡಳಿಯವರು ಸಹ ನಮ್ಗೆ ಸರಿಯಾಗಿ ಸಹಕಾರ ಕೊಡ್ತಿಲ್ಲ. ಹಾಗಾಗಿ ಇಲ್ಲ ಅಂದ್ರೆ ನಮ್ಗೆ ರಾತ್ರಿ ಒಂದು ಆಂಬುಲೆನ್ಸ್ ಆಗ್ಬೋದು ಅಥವಾ ಡ್ರೈವರ್ ಯಾರಾದ್ರೂ ಒಬ್ರು ಇದ್ದಿದ್ರು ನಾವು ಸಹ ಆಕೆಯನ್ನ ಉಳಿಸ್ಕೊತಿದ್ವಿ. ಆದ್ರೆ ಇಲ್ಲಿ ಯಾವುದು ಸಹ ಏನು ಒಂದು ಭದ್ರತೆ ಇಲ್ಲ ಮತ್ತು ಸುರಕ್ಷತೆಗೆ ನಮ್ಗೆ ಯಾವುದೇ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಯಾವುದು ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಈಗ ವಿದ್ಯಾರ್ಥಿಗಳು ಕಾಲೇಜ್ನ ಒಳಗೆ ಮತ್ತು ಹೊರಭಾಗದಲ್ಲೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ. ಜೊತೆಗೆ ಸೂರ್ಯನಗರ ಪೊಲೀಸರು ಬಂದು ಮನವೊಲಿಸುವಂತ ಕೆಲಸವನ್ನ ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳು ಒಂದೇ ನಿರ್ಣಯ ತಗೊಂಡಿರುತ್ತದೆ, ಏನಂತಂದ್ರೆ ಕಾಲೇಜ್ನ ಪ್ರಾಂಶುಪಾಲರ್ ಆದಂತಹ ಅವರನ್ನ ಕೂಡಲೇ ಇಲ್ಲಿಂದ ತೆಗೆದಾಕ್ಬೇಕು. ಜೊತೆಗೆ ನಮ್ಗೆ ಇಲ್ಲಿ ಮುಖ್ಯವಾದಂತಹ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕು, ಜೊತೆಗೆ ಆಂಬುಲೆನ್ಸ್ ಅನ್ನ ವ್ಯವಸ್ಥೆಯನ್ನ ಮಾಡಬೇಕು. ರಾತ್ರಿ ಸಮಯದಲ್ಲಿ ಈ ರೀತಿ ಆದ್ರೆ ಯಾರಿಗಾದ್ರೂ ತೊಂದರೆ ಆದ್ರೂ ಸಹ ಜೀವ ಹೋಗ್ತವೆ ಅನ್ನೋ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಹರ್ಷಿತಾಳ ತಂದೆ ಮತ್ತು ಅವರ ಸಂಬಂಧಿಕರು ಸಹ ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದು, ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಬೇಕು ಸಹ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ತನಕ ಏನು ಬೆಂಗಳೂರು ಕಾಲೇಜ್ ಏನಿದೆ ಚಂದಾಪುರ ಸಮೀಪ, ಇವರು ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಯವರು ಯಾರೂ ಸಹ ವಿದ್ಯಾರ್ಥಿಗಳನ್ನ ಮನವೊಲಿಸುವಂತ ಕೆಲಸಕ್ಕೆ ಇನ್ನೂ ಮುಂದಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಜೊತೆಗೆ ಆಂಬ್ಯುಲೆನ್ಸ್ ಟೈಮಿಗೆ ಸರಿಯಾಗಿ ಬಂದಿದ್ರೆ ವಿದ್ಯಾರ್ಥಿನಿ ಉಳಿತಾ ಇದ್ರು ಅನ್ನೋದು ಪ್ರತಿಭಟನಾಕಾರರ ಮಾತಾಗ್ತಾ ಇದೆ. ಹಾಗೆ ಪ್ರಾಂಶುಪಾಲರನ್ನ ಬದಲಾವಣೆ ಮಾಡಬೇಕು, ಇಲ್ಲಿ ಏನು ವ್ಯವಸ್ಥೆ ಇಲ್ಲ, ಭದ್ರತೆ ಇಲ್ಲ, ಈ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಈಕೆ ಸಾವು ಇನ್ನೂ ಮಿಸ್ಟೀರಿಯಸ್ ಆಗಿ ಇದೆ. ಯಾವ ಕಾರಣಕ್ಕೆ ಇಂಥ ಎಕ್ಸ್ಟ್ರೀಮ್ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಹರ್ಷಿತಾ? ಒಂದು ವೇಳೆ ನೇಣಿಗೆ ಶರಣಾಗಿದ್ರೆ ಅನ್ನೋದು ಪ್ರಶ್ನೆ.